ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಜೀವನದಲ್ಲಿ ಸೋಲು ಗೆಲುವುಗಳು ಇದ್ದಿದ್ದೇ, ಆದರೆ ಅವುಗಳನ್ನು ಯಾರ ಮುಂದೆಯೂ ಪ್ರಸ್ತಾಪ ಮಾಡಬಾರದು. ಏಕೆಂದರೆ ಜನರು ಹೇಗೆ ತಿಳಿದುಕೊಳ್ಳುತ್ತಾರೆ ಎಂಬುದು ಅರಿವು ಇರುವುದಿಲ್ಲ. ಕೇಳಿಸಿಕೊಂಡು ಸುಮ್ಮನಿದ್ದರೆ ಒಳ್ಳೆಯದು, ಆದರೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದರೆ ನಮಗೆ ಹೆಚ್ಚು ನೋವು ಆಗುವುದು ಹೊರತು ಮಾತನಾಡುವವರ ಬಾಯಿ ನೋಯುವುದಿಲ್ಲ. ಇವತ್ತಿನ ಟಾಪಿಕ್ ಏನೆಂದರೆ, ಅಬ್ದುಲ್ ಕಲಾಂ ಅವರು ಹೇಳಿರುವ ಈ 3 ಮಾತುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಪ್ರಯತ್ನ ಇಲ್ಲದೆ ನಿಮ್ಮ ಯಶಸ್ಸನ್ನು ನೀವು ನೋಡುವುದಿಲ್ಲ. ನಿನ್ನ ಪ್ರಯತ್ನ, ನಿನ್ನ ಶ್ರದ್ಧೆ, ನಿನ್ನ ಪ್ರಾಮಾಣಿಕತೆ ನಿನ್ನ ಕೆಲಸದ ಮೇಲಿದ್ದರೆ ನೀನು ವಿಫಲವಾಗಲು ಸಾಧ್ಯವಿಲ್ಲ. ನಿರಂತರವಾಗಿ ನಿನ್ನ ಕನಸನ್ನು ಕಾಣು. ನಿನ್ನ ಎಲ್ಲ ಕನಸುಗಳು, ನಿನ್ನ ಯೋಚನೆಗಳಿಗಾಗಿ ಒಂದಲ್ಲ ಒಂದು ದಿನ ನನಸಾಗಿ ಆಗುತ್ತೆ. ಜೀವನದಲ್ಲಿ ನೀನು ಯಶಸ್ವಿಯಾಗಬೇಕಾದ್ರೆ ಈ ಮಹಾತ್ಮನ ಮಾತನ್ನು ಒಮ್ಮೆ ಆದರೂ ಕೇಳಿಸ್ಕೊಳ್ಬೇಕು. ಮೊದಲನೆಯದು, ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರುತ್ತೆ. ಆದರೆ ತಮ್ಮದೇ ಆದ ಸಮಸ್ಯೆಗಳಿವೆ, ನೋವುಗಳಿವೆ, ಸಂಕಷ್ಟಗಳಿವೆ. ಆದರೆ ಅದನ್ನು ಎಲ್ಲವನ್ನ ದಾಟಿ ಮುನ್ನುಗ್ಗಿದ್ರೆ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಅಂತಹ ಸಮಯದಲ್ಲಿ ಯಾರೇ ಎಷ್ಟೇ ನೋವುಗಳನ್ನು ಕೊಟ್ಟು ನಿನ್ನ ನೋವುಗಳನ್ನು ವಿಷಕಂಠನಂತೆ ನುಂಗಬೇಕೇ ಹೊರತು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಿಗಿಂತ ನಿನ್ನ ನೋವುಗಳನ್ನು ನೋಡಿ ನಗುವವರೇ ಹೆಚ್ಚಾಗಿದ್ದಾರೆ. ಗೆಲುವು ಸುಲಭವಾಗಿ ಸಿಗುವುದಿಲ್ಲ. ಗೆಲುವು ಸಿಗಬೇಕಂದ್ರೆ ಕಷ್ಟಗಳನ್ನು ಎದುರಿಸಬೇಕು. ನಿನ್ನ ನೋವುಗಳೇ ನಿನ್ನ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತವೆ. ಇನ್ನು ಎರಡನೇದಾಗಿ, ನೀನು ನಡೆಯುವ ದಾರಿಯಲ್ಲಿ ನಿನಗೆ ಗೆಲುವು, ಅಡೆತಡೆಗಳು ಬರೋದು ಸಹಜ. ಹಾಗಂತ ಸೋಲನ್ನು ಒಪ್ಪಿಕೊಂಡು ಕೆಳಗೆ ಕೂರಬಾರದು. ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು. ಅದೃಷ್ಟದಲ್ಲಿ ನಂಬಿಕೆ ಇಡು, ಆದರೆ ಅದೃಷ್ಟವನ್ನೇ ನಂಬಬೇಡ. ನಿನ್ನ ಪರಿಶ್ರಮದಲ್ಲಿ ನಂಬಿಕೆ ಇಡು. ಈ ಹಾದಿಯಲ್ಲಿ ನೀನು ಗೆಲ್ಲೋದಂತೂ ಪಕ್ಕ. ನೀನು ನಿನ್ನ ಗುರಿಯನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ, ನಿನ್ನ ಕನಸಿನ ಬಗ್ಗೆ ತುಟಿ ಬಿಚ್ಚಿ ಮಾತನಾಡಬೇಡ. ಇನ್ನು ಕೊನೆಯದಾಗಿ, ನೀನು ನಿನ್ನ ಜೀವನದಲ್ಲಿ ಯಶಸ್ವಿಯಾಗಿದ್ದರೆ ಆ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಯಾಕಂದರೆ ನಿನ್ನ ದಾರಿಯನ್ನು ನಿನ್ನ ಮುಂದೆ ತೆಗಳುತ್ತಾರೆ, ಆದರೆ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ದಾರಿಯನ್ನೇ ಅನುಸರಿಸುತ್ತಾರೆ. ಅಷ್ಟೇ ಅಲ್ಲದೆ, ಒಂದು ಸಲಗೆ ಗೆದ್ದು 2ನೇ ಸಲ ಸೋತ್ರೆ ನಿನ್ನ ಯಶಸ್ಸನ್ನೇ ಅದೃಷ್ಟ ಎಂದು ಹೇಳುವ ಜನರಿದ್ದಾರೆ. ಕೊನೆಯದಾಗಿ, ಅಬ್ದುಲ್ ಕಲಾಂ ಅವರ ಈ 3 ಮಾತು ತುಂಬ ಜನಕ್ಕೆ ಸ್ಫೂರ್ತಿ ಕೊಡುತ್ತೆ. ಜಗತ್ತು ಹೇಗಿದೆ ಅಂದರೆ, ನಾವು ನಮ್ಮ ಬಗ್ಗೆ ಹೇಳುವ ಸತ್ಯಕ್ಕಿಂತ ನಮ್ಮ ಕುರಿತು ಬೇರೆಯವರಿಗೆ ಹೇಳುವ ಸುಳ್ಳನ್ನೇ ಹೆಚ್ಚು ನಂಬುತ್ತಾರೆ. ಯಾರೇ ಏನೇ ಹೇಳಿದರೂ ನಮ್ಮ ಚಿತ್ತ ನಮ್ಮ ಗುರಿಯ ಕಡೆಗೆ ಇರಬೇಕು. ನಮ್ಮ ಬದುಕಿನ ಹಾದಿ ಹೂವಿನ ಹಾದಿಯಾಗಿ ಬದಲಾಯಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.